ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ನಡೀತಾ ಇರುವಂತಹ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಬಸವರಾಜ ಹೊರಟ್ಟಿಯವರು ಇಬ್ಬರು ನಾಯಕರಿಗೆ ನೈತಿಕ ಪಾಠ ಮಾಡಿದ್ದಾರೆ. ಈ ಇಬ್ಬರಿಗೂ ನೈತಿಕ ಪಾಠ ಮಾಡಿದ್ದಾರೆ. ರಾಜಕೀಯದಲ್ಲಿ ನೈತಿಕ ಮೌಲ್ಯ ಅನ್ನುವಂಥದ್ದು ಎಲ್ಲಿದೆ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರಶ್ನೆ ಮಾಡಿದ್ದಾರೆ. ಮೌಲ್ಯ ಇದ್ದವರು ರಾಜಕೀಯದಲ್ಲಿ ಇರೋದಕ್ಕೆ ಕಷ್ಟವಾಗ್ತಾ ಇದೆ. ಯಾರಿಗೆ ನೈತಿಕ ಮೌಲ್ಯ ಇದೆ ಅಂಥವರು ರಾಜಕೀಯ ಮಾಡೋದಕ್ಕಾಗಲ್ಲ. ರಾಜಕೀಯದಲ್ಲಿ ಇರೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ರಾಮಕೃಷ್ಣ ಹೆಗಡೆ, ಬಂಗಾರಪ್ಪ ಅವರ ಚರ್ಚೆಗಳನ್ನು ನಾನು ನೋಡಿದ್ದೀನಿ. ಅವತ್ತು ರಾಜಕೀಯದಲ್ಲಿ ಒಂದು ನೈತಿಕ ಮೌಲ್ಯ ಅನ್ನುವಂಥದ್ದು ಇತ್ತು. ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಗೌರವ ಇತ್ತು. ಆದರೆ ಆ ಗೌರವ ಭಾವ ಇವತ್ತೆಲ್ಲಿದೆ ಅಂತ ಬಸವರಾಜ ಹೊರಟ್ಟಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳುವಾಗ ಅವರೇ ಇರೋದಿಲ್ಲ. ಮತದಾರ ಹಣ ಪಡೆದುಕೊಂಡು ಮತ ಹಾಕೋವರೆಗೂ ರಾಜಕಾರಣಿಗಳು ದುಡ್ಡು ಕೊಟ್ಟು ಮತ ಪಡೆಯೋವರೆಗೂ ರಾಜಕೀಯದಲ್ಲಿ ಮೌಲ್ಯ ಅನ್ನುವಂಥದ್ದು ಇರೋದೇ ಇಲ್ಲ ಅಂತ ನೈತಿಕ ಪಾಠ ಮಾಡಿದ್ದಾರೆ. ನಮ್ಮ ಧರ್ಮ ಅನ್ನೋದನ್ನು ಸದನದಲ್ಲಿ ಅವತ್ತು ಈಗೂ ಅದೇ ಪರಿಸ್ಥಿತಿ ಮುಂದುವರೆದು ಎಲ್ಲಿದೆ ಮೌಲ್ಯ ನೀವು ಹೇಳಿಬಿಡಿ. ರಾಜಕೀಯದಲ್ಲಿ ಮೌಲ್ಯ ಎಲ್ಲಿದೆ? ಮೌಲ್ಯ ಇದ್ದವರು ರಾಜಕೀಯ. ಇವತ್ತು ನಾನು ಈಗ ರಾಮಕೃಷ್ಣ ಹೆಗಡೆ ಅವ್ರದ್ದೊಂದು ಇದು ನೋಡಿದೆ. ರಾಮಕೃಷ್ಣ ಹೆಗಡೆ ಅವರು ಅವರ ಬಂಗಾರಪ್ಪ ಅವ್ರದ್ದು ಏನು ಡಿಸ್ಕಷನ್ ನೋಡಿದೆ. ಅವತ್ತರ ಕೊನೆಗೆ ಇಬ್ಬರು ಮಾತಾಡಿದ ಒಬ್ರಿಗೂ ವಿರೋಧ ಮಾತಾಡಿ ಇಬ್ಬರು ಏನೈತೆ ಅವರು ನಾವು ಮೌಲ್ಯವನ್ನು ಕಾಪಾಡ್ಕೋಬೇಕಂದ್ರೆ ನಮ್ಮ ಧರ್ಮ ಅನ್ನೋದನ್ನು ಸದನದಲ್ಲಿ ಅವತ್ತು ರಾಜಕೀಯದಲ್ಲಿ ಮೌಲ್ಯ ಇತ್ತು. ಇವತ್ತೆಲ್ಲಿದೆ ಮೌಲ್ಯ? ಆಮೇಲೆ ನಾವು ನೋಡ್ತೀವಿ ಪ್ರಶ್ನೆ ಕೇಳಿದವರು ಹೊರಗೆ ಹೋಗ್ಬಿಡ್ತಾರೋ. ಆವಾಗ ಸೆಷನ್ಗೆ ಅಟೆಂಡ್ ಆದ್ರೆ ಸೆಷನ್ ಪ್ರಾರಂಭ ಸೆಷನ್ ಮುಗಿಯುವವರೆಗೆ ಯಾರೂ ಹೋಗ್ತಿದ್ದಿಲ್ಲ. ಇವತ್ತು ಅದು ಉಳಿದಿಲ್ಲ. ಜನನೂ ಹಂಗಾಗ್ಯಾರ. ಯಾವ ಶಾಸಕರನ್ನು ಸದನದಲ್ಲಿ ಕೂಡಿಸ್ಕೊಡಂಗಿಲ್ಲ, ಚೀಟಿ ಕಳಿಸ್ತಾರೆ, ಅಲ್ಲಿ ಆಫೀಸ್ ಕರ್ಕೊಂಡು ಹೋಗ್ತಾರೆ. ಹಿಂಗಾಗಿ ಏನಾಗೈತೆ ಅಂದ್ರೆ ನಾವು ಒಂದು ಮಾತು ಭಾಳ ಸ್ಪಷ್ಟ ಹೇಳ್ತೀನಿ, ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟ್ ಹಾಕೋರು, ದುಡ್ಡು ಕೊಟ್ಟು ಓಟ್ ಹಾಕೋರು ಇರ್ತಾರೆ, ಅಲ್ಲಿವರೆಗೆ ರಾಜಕೀಯದಲ್ಲಿ ನೀವು ಮೌಲ್ಯವನ್ನು ಕೇಳುವಂಥ ಸಾಧ್ಯ ಇಲ್ಲ. ಕೇಳಬೇಡ್ರಿ ಅಂತ ನಿಮ್ಗೆ ಹೇಳ್ತೀನಿ ನಾನು. ಅದು ಎಲ್ಲಿ ನೋಡಿ, ಇವ್ರ ತಂದೆಯವರಿದ್ದರು ಆವಾಗಿನ ಕಾಲಕ್ಕೆ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಇಸ್ಕೊಂಡು ಬೆಸ್ಟ್ ರೆವಿನ್ಯೂ ಮಿನಿಸ್ಟರ್ ಇಸ್ಕೊಂಡು ಈಗ ಅವ್ರ ಅಪ್ಪ ಮಾಡಿದಾರೆ ಅಂತ ತಿಳ್ಕೊಂಡು ಅವ್ರ ಅಪ್ಪನ ಏನಂದ್ರೆ ಕಾಂಪಿಟೇಷನ್ ಥರ ಅಂದ್ರೆ ಒಳ್ಳೆಯ ಮೌಲ್ಯವನ್ನು ಕಾಪಾಡಬೇಕಂತ ಇನ್ನೂ ಸಣ್ಣ ವಯಸ್ಸಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಹಂಗೆ ಎಲ್ಲರ ಕಡೆ ಬಂದ್ರೆ ಮತ್ತು ಕರ್ನಾಟಕದಲ್ಲಿ ಮೌಲ್ಯವನ್ನು ನಾವು ಕಾಣ್ಬೋದು. ಈಗೂ ಅದೇ ಪರಿಸ್ಥಿತಿ ಮುಂದುವರೆದು ಎಲ್ಲಿದೆ ಮೌಲ್ಯ?